ಶ್ರೀಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಗ್ಮೃತ್ಯಂ ಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಧನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणोघाकरनहं वादिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवे देवरेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः ಶ್ರೀಗುರುಭ್ಯೋ ನಮಃ. ಹಿಂದಿನ ಪದ್ಯದಲ್ಲಿ ವಿಶೇಷವಾಗಿ ಭಗವಂತನಿಗೆ ನಮಸ್ಕಾರವನ್ನು, ಅದೇ ರೀತಿಯಾಗಿ ಭಗವಂತನ ವಿಶಿಷ್ಟವಾದಂತಹ ವ್ಯಾಪಾರವನ್ನು ಆರಂಭದಲ್ಲಿ ಮಾಡಿ ಮುಂದಿನ ಸ್ತೋತ್ರವನ್ನು, ಭಗವಂತನ ವಿಚಾರವನ್ನು ಹೇಳಲಿಕ್ಕೆ ಯಾಕೋಸ್ಕರವಾಗಿ ಈ ಭಾಗವತ ಹೊರಟಿರತಕ್ಕಂತಹದ್ದು. ಭಾಗವತದ ವಿಶೇಷತೆ ಏನು, ಭಾಗವತ ಏನನ್ನು ಇಟ್ಟುಕೊಂಡು, ಇದು ಯಾವ ನಿಮಿತ್ತವನ್ನಿಟ್ಟುಕೊಂಡು ಹೊರಟಿರತಕ್ಕಂತಹದ್ದು ಅಂತ ಕೇಳಿದರೆ, ಧರ್ಮ ಪ್ರೋಚ್ಛಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರಃ ಸತ್ಯೋ ಹೃದಯ ಅವರುದ್ಧ್ಯದೇತ್ರ ಕೃತಿಭಿಃ ಶುಶ್ರೂಷಭಿಸ್ತತ್ಕ್ಷಣಾತ್ ನಿಗಮ ಕಲ್ಪತರೋರ್ಗಲಿತಂ ಫಲಂ ಸುಖಮುಖಾತ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭವಿ ಭಾವುಕಾಃ. ಈ ರೀತಿಯಾಗಿ ಈ ಭಾಗವತದ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾರೆ. ಏನನ್ನ ಇಟ್ಟುಕೊಂಡು ಭಾಗವತ ಹೊರಟದ್ದು, ಯಾವ ರೀತಿಯಾದಂತಹದ್ದು ಭಾಗವತ ಅಂತ ಕೇಳಿದರೆ, ಈ ಭಾಗವತ ವಿಶೇಷವಾಗಿ ಯಾರಿಗೋಸ್ಕರವಾಗಿ ಹೊರಟಿದ್ದಂತು ಕೇಳಿದರೆ, ಧರ್ಮ ಪ್ರೋಚ್ಛಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ಅಂತ ಹೇಳ್ತಾರೆ. ಏನರ್ಥ ಅಂತ ಕೇಳಿದರೆ, ಧರ್ಮ ಪ್ರೋಚ್ಛಿತ ಕೈತವಃ, ವಿಶೇಷವಾಗಿ ಯಾರಿಗೆ ಕೈತವ ಇಲ್ಲ, ಕಾಪಟ್ಯ ಇಲ್ಲ, ಒಳಗಿನಿಂದ ಅಂತಃಕರಣ ಎಂಬುದು ಶುದ್ಧವಾಗಿದೆ, ಅಂಥವರಿಗೆ ಭಾಗವತ ಇರುವಂತಹದ್ದು. ಧರ್ಮ ವಿಶೇಷವಾಗಿ ಧರ್ಮದಲ್ಲಿ ಇರುವಂಥವರು, ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಕಾಪಟ್ಯ, ಕಿಂಚಿತ್ತೂ ಕೂಡ ಕಪಟತನ ಅವರಲ್ಲಿ ಇರಬಾರ್ದು. ಈ ಭಾಗವತ ವರ್ಣಿಸುವಂತಹದ್ದು ಏನನ್ನ ಅಂತ ಕೇಳಿದ್ರೆ, ಯಾರಿಗೆ ಸ್ವಾತಂತ್ರ್ಯದ ಅಭಿಮಾನ, ನಾನೇ ಸ್ವತಂತ್ರ, ವಿಶೇಷವಾಗಿ ತಾನೇ ಜೀವರಾಶಿಗಳೇ ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವರು ಎಂಬಂತಹ ಸ್ವಾತಂತ್ರ್ಯ ಅಭಿಮಾನ, ಅದೇ ರೀತಿಯಾಗಿ ಫಲಾಕಾಂಕ್ಷೆ, ಯಾರಿಗೆ ಫಲದಲ್ಲಿ ಅಪೇಕ್ಷೆ ಇಲ್ಲವೋ, ಅಂದರೆ ಕರ್ಮವನ್ನು ಮಾಡುವಾಗ ವಿಶೇಷವಾಗಿ ಕರ್ಮದಲ್ಲಿ ಆಸಕ್ತಿ, ಕರ್ಮದ ಫಲದಲ್ಲಿ ಆಸಕ್ತಿ ಇದ್ದುಕೊಂಡು ಅಂಥವನಿಗೆ ಇದು ಹೇಳಿದ್ದಲ್ಲ. ಆದ್ದರಿಂದ ಸ್ವಾತಂತ್ರ್ಯಾಭಿಮಾನ, ಫಲಾಕಾಂಕ್ಷೆ, ಕೇವಲ ಶುದ್ಧವಾಗಿರತಕ್ಕಂತಹ ಕರ್ಮಾಚರಣೆ ಮತ್ತು ಒಳಗಿನ ಮಾತ್ಸರ್ಯ ಎಂಬುದು ಯಾರಿಗೆ ಇಲ್ಲುವುದಿಲ್ವೋ
ಅಂಥವರಿಗೆ ಇದು ಇರುವಂತಹದ್ದು. ಇದರಿಂದ ಏನಾಗ್ತದೆ ಕೇಳಿದ್ರೆ, ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶಿವದಂ ಇದು ಶಿವ ಮಂಗಳವನ್ನು ಕೊಡುವಂತಹದ್ದು, ಮಂಗಳ ಸ್ವರೂಪಿಯಾಗಿರತಕ್ಕಂತಹದ್ದು. ಆದ್ದರಿಂದ ವಿಶೇಷವಾಗಿ ನಿರ್ದೋಷನಾಗಿರತಕ್ಕಂತಹ, ದೇಶತಃ ಕಾಲತಃ ಗುಣತಃ ಪೂರ್ಣನಾಗಿರತಕ್ಕಂತಹ, ಮೋಕ್ಷವನ್ನು ಕೊಡತಕ್ಕಂತಹ ಭಗವಂತನನ್ನು, ಅದೇ ರೀತಿಯಾಗಿ ಇನ್ಯಾವುದನ್ನು ಇದು ಭಾಗವತ ಏನೋ ಹೇಳಲಿಕ್ಕೋಸ್ಕರವಾಗಿ ಹೊರಟಿದೆ. ಅರ್ಥಕಾಮ, ಅರ್ಥ ಕಾಮ ಇತ್ಯಾದಿಗಳನ್ನು ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಭಾಗವತ ಹೊರಟದ್ದು ಅಂತ ಹೇಳಿದರೆ ಯಾರೂ ಕೂಡ ಅದರಲ್ಲಿ ಪ್ರವೃತ್ತಿಯನ್ನು ಮಾಡೋದಿಲ್ಲ, ಬೇಕಾಗಿಲ್ಲ. ಮತ್ತು ಇದು ಏನು ಕೇಳಿದರೆ, ವಿಶೇಷವಾಗಿ ಅರ್ಥಕಾಮಾದಿಗಳನ್ನು ವರ್ಣಿಸಲಿಕ್ಕೋಸ್ಕರವಾಗಿ ಅರ್ಥದಲ್ಲಿ ಆಸಕ್ತಿ, ಕಾಮದಲ್ಲಿ ಆಸಕ್ತಿ ಅಂಥವರಿಗೆ ಭಾಗವತ ಅಲ್ಲ. ಇದು ಯಾರಿಗೆ ಕೇಳಿದರೆ, ವಿಶೇಷವಾಗಿ ಭಗವಂತನಲ್ಲಿ ಯಾರಿಗೆ ನಿಷ್ಠೆ, ವಿಶೇಷವಾಗಿ ಭಗವಂತನಲ್ಲಿ ಆಸಕ್ತಿ, ಭಗವಂತನಲ್ಲಿ ಭಕ್ತಿ ಯಾರಿಗಿದೆ ಅಂಥವರಿಗೆ ಇದು ಇರುವಂತಹದ್ದು. ಅಷ್ಟೇ ಅಲ್ಲದೆ ಗುರು ಶುಶ್ರೂಷೆ, ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರ ಕೃತಿಭಿಃ ಶುಶ್ರೂಷಭಿಃ. ಶುಶ್ರೂಷೆಯ ಗುರು ಶುಶ್ರೂಷಯ ವಿದ್ಯಾ ನಿಯಮ ಏನು? ವಿದ್ಯೆಯನ್ನು ಪಡೆದುಕೊಳ್ಳುವ ಬಗೆ ಹೇಗೆ ಅಂತ ಕೇಳಿದರೆ, ಗುರು ಶುಶ್ರೂಷಯ ವಿದ್ಯಾ, ಗುರುಗಳ ಶುಶ್ರೂಷೆಯನ್ನು ಮಾಡಬೇಕು. ಗುರು ಶುಶ್ರೂಷೆಯನ್ನು ಮಾಡುವ ಮೂಲಕವಾಗಿ ಶಾಸ್ತ್ರದಲ್ಲಿ ಯಾರು ಅಧ್ಯಯನವನ್ನು ಮಾಡ್ತಾನೆ, ವಿಶೇಷವಾಗಿ ಗ್ರಂಥಾಧ್ಯಯನವನ್ನು ಗುರುಗಳ ಮೂಲಕವಾಗಿ ಶುಶ್ರೂಷೆಯನ್ನು ಮಾಡಿಕೊಂಡು ಯಾರು ವಿದ್ಯೆಯನ್ನು ಪಡೆದುಕೊಳ್ತಾನೆ ಅಂಥವರಿಗೆ ಭಗವಂತ ಏನು ಮಾಡ್ತಾನೆ? ಭಕ್ತಿ ಬಂಧನವಶಃ ಶ್ರೀಮದ್ಭಾಗವತೆ ಸದ್ಯೋ ಹೃದಯವರುದ್ಧದೇತ್ರ. ವಿಶೇಷವಾಗಿ ಯಾರಿಗೆ ಅಂತಃಕರಣ ಎಂಬುದು ಶುದ್ಧವಾಗಿದೆ, ಅಂತಃಕರಣ ಶುದ್ಧವಾಗಿಟ್ಟುಕೊಂಡು ಭಕ್ತಿಯಿಂದ ಯಾರು ಇದರಲ್ಲಿ ತೊಡಗಿಕೊಳ್ತಾನೆ, ಭಕ್ತಿ ಪಾಶವನ್ನು ಬದ್ಧನಾಗಿ ಅವನು ಭಗವಂತ ಹೃದಯದ ಗುಹೆಯಲ್ಲಿ ಭಗವಂತ ಪ್ರತಿಷ್ಠಾಪಿತನಾಗ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇದನ್ನು ರಚನೆ ಮಾಡಿದ ನಿಯಮನೇ ಅದಕ್ಕೋಸ್ಕರ. ಇದು ರಚನೆ ಮಾಡಿದಂತಹ ಹಿನ್ನೆಲೆ ಯಾರಿಗೋಸ್ಕರವಾಗಿ ಅಂತ ಕೇಳಿದರೆ, ಶ್ರೀಮದ್ಭಾಗವತೆ ಮಹಾಮುನಿಕೃತೆ, ಮಹಾಮುನಿಗಳಾಗಿರತಕ್ಕಂತಹ ಶುಕಾಚಾರ್ಯರು ಕೇಳಿದ್ರು, ವೇದವ್ಯಾಸರು ರಚನೆ ಮಾಡಿರತಕ್ಕಂತಹದ್ದು. ಅಂತಹ ನಾರದರ ಪ್ರಾರ್ಥನೆ, ಆ ವೇದವ್ಯಾಸರು ರಚನೆ ಮಾಡಿರತಕ್ಕಂತಹ ಇಂತಹ ಶ್ರೇಷ್ಠವಾಗಿರತಕ್ಕಂತಹ ಭಾಗವತ ಇದು ವಿಶೇಷವಾಗಿ ಎಲ್ಲ ಪುರುಷಾರ್ಥಗಳನ್ನು ಯಾರು ಏನನ್ನ ಕೇಳ್ತಾನೋ, ಕೇಳಿದ್ದನ್ನು ಕೇಳದೇ ಇರುವನ್ನ ಎಲ್ಲವನ್ನೂ ಕೂಡ ಪೂರ್ಣವಾಗಿ ಕೊಡಲಿಕ್ಕೆ ಸಾಮರ್ಥ್ಯವುಳ್ಳಂತಹದ್ದು ಈ ಭಾಗವತ ಅಂತ ಹೇಳ್ತಾರೆ. ಅಂತಹ ವಿಶೇಷವಾಗಿರತಕ್ಕಂತಹ ಭಾಗವತ ಇದನ್ನು ನಾರದರ ಪ್ರಾರ್ಥನೆ, ಅವರ ಪ್ರಾರ್ಥನೆಯನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಇದನ್ನು ರಚನೆ ಮಾಡಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ವಾಸ್ತವಿಕವಾಗಿ ಈ ಭಾರತ, ಈ ಪುರಾಣ ಬ್ರಹ್ಮಸೂತ್ರಾರ್ಥವನ್ನು ವಿವರಣೆ ಮಾಡಿದೆ, ಭಾರತಾರ್ಥವನ್ನು ನಿರ್ಣಯ ಮಾಡಿದೆ, ಗಾಯತ್ರಿಗೆ ಭಾಷ್ಯ ರೂಪವಾಗಿರತಕ್ಕಂತಹದ್ದು, ಮತ್ತು ಪೂರ್ಣವಾಗಿರತಕ್ಕಂತಹ ವೇದಗಳಿಂದ ಅರ್ಥ, ವೇದಗಳಿಗೆ ಯಾವ ರೀತಿಯಾಗಿರತಕ್ಕಂತಹ ಅರ್ಥವನ್ನು ಹೇಳಬೇಕು ಎಂಬುದನ್ನು ಪೂರ್ಣವಾಗಿ ತೋರಿಸಿಕೊಡ್ಲಿಕ್ಕಿರುವಂತಹದ್ದು ಈ ಭಾಗವತ. ಅಂತಹ ವಿಶೇಷವಾಗಿರತಕ್ಕಂತಹ ಭಾಗವತ ಇದನ್ನು ರಚನೆ ಮಾಡಿರತಕ್ಕಂತಹದ್ದು ವ್ಯಾಸರು ಎಂಬುದಾಗಿ ಹೇಳಿ, ಸರಿ, ಇಂತಹ ಏನು ಬೇಕು, ಭಗವತ್ ಪ್ರೀತಿಯ ಉದ್ದೇಶ ಅಷ್ಟೇ ಇರಬೇಕು. ಸರ್ಗಾದಿ ಫಲ, ಮತ್ತು ಭಗವಂತನೇ ಕರ್ಮವನ್ನು ಮಾಡಿಸ್ತಾನೆ, ನಾನು ಕರ್ಮವನ್ನು ಮಾಡ್ತೇನೆ, ಈ ರೀತಿಯಾಗಿರತಕ್ಕಂತಹ ಅಹಂಕಾರದಿಂದಾಗಿ ಕರ್ಮವನ್ನು ಮಾಡುವಂತಹದ್ದು ಅದು ಸರಿಯಲ್ಲ.
ಮತ್ತೊಂದು ಹೊರಗಡೆ ಕಾಣಲಿಕ್ಕೋಸ್ಕರವಾಗಿ, ಹೊರಗಡೆ ತೋರ್ಪಡಿಕೆಗೋಸ್ಕರವಾಗಿ ಕರ್ಮ, ಅದು ಕೂಡ ಯೋಗ್ಯವಾಗುವುದಿಲ್ಲ. ಮತ್ತೆ ಕೇವಲ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಜ್ಞಾನಭಕ್ತ್ಯಾದಿ ವೃದ್ಧ್ಯರ್ಥಂ, ವೃದ್ಧಿ ಜ್ಞಾನಭಕ್ತ್ಯಾದಿಗಳು ವರ್ಧಿಸಬೇಕು, ಮೋಕ್ಷ ಸಿಗಬೇಕು, ಅವನ ಪ್ರೇರಣೆ ಅವನ ಪ್ರೀತಿಗೋಸ್ಕರವಾಗಿ ಕರ್ಮವನ್ನು ಮಾಡ್ತೇನೆ, ಇಷ್ಟೇ ಚಿಂತನೆಯಲ್ಲಿ ಕರ್ಮವನ್ನು ಮಾಡಿದಾಗ ಆವಾಗ ಭಾಗವತ ಇಂತಹ ಕರ್ಮವನ್ನು ಮಾಡುವುದಕ್ಕೋಸ್ಕರವಾಗಿ ಭಾಗವತ ಹೊರಟಿರತಕ್ಕಂತಹದ್ದು. ಭಾಗವತ ಇದನ್ನೇ ಪ್ರೇರಣೆ ಮಾಡುವಂತಹದ್ದು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಈ ಏನು ಭಾಗವತ ಬಂದಿದೆ ಇದರ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ, ಇದನ್ನು ವಿಶೇಷವಾಗಿ ಒಂದು ವೃಕ್ಷದ ಫಲ ಎಂಬುದನ್ನು ಚಿಂತನೆ ಮಾಡಿಕೊಂಡು ಹೇಳ್ತಾರೆ. ನಿಗಮ ಕಲ್ಪ ತರೋರ್ಗಲಿತಂ ಫಲಂ ಸುಖಮುಖಾತ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ. ಹೇ ರಹೋ ಮುಹೋ ರಸಿಕಾ ಭುವಿ ಭಾವುಕಾ, ಇದನ್ನು ಯಾರು ಸೇವೆ ಮಾಡಬೇಕು, ಯಾರು ಇದನ್ನು ಸೇವಿಸಬೇಕು, ಇದನ್ನು ಯಾರು ಸ್ವೀಕಾರ ಮಾಡಬೇಕು ಅಂತ ಕೇಳಿದ್ರೆ, ನಿಗಮ ಕಲ್ಪ ತರೋರ್ಗಲಿತಂ. ನಿಗಮ ವೇದಗಳು ಎಂಬಂತಹ ಒಂದು ವೃಕ್ಷ, ಅದರಲ್ಲಿ ಆ ವೇದ ಎಂಬಂತಹ ವೃಕ್ಷದಿಂದಾಗಿ ವಿಶೇಷವಾಗಿ ನಮಗೆ ಸಿಕ್ಕಿರತಕ್ಕಂತಹದ್ದು ಭಾಗವತ. ಅಂದರೆ ಹಿಂದೆ ಹೇಳಿದರು ಏನು ಅಂತ ಕೇಳಿದ್ರೆ, ವೇದದ ಅರ್ಥಗಳಿಂದ ಪರಿಭ್ರಮಿತವಾಗಿರತಕ್ಕಂತಹದ್ದು ಭಾಗವತ ಅಂತ. ಭಾಗವತ ಏನೋ ಹೇಳಿಕ್ಕೋಸ್ಕರವಾಗಿ, ಯಾರದ್ದೋ ಪ್ರೀತಿಗೋಸ್ಕರವಾಗಿ, ಯಾರನ್ನೋ ತೃಪ್ತಿಪಡಿಸೋಗೋಸ್ಕರವಾಗಿ ಹೊರಟಿರತಕ್ಕಂತಹದ್ದಲ್ಲ. ಇದು ಏನು ಹೊರಟಿದ್ದು ಅಂತ ಕೇಳಿದ್ರೆ, ಅದನ್ನು ವ್ಯಾಸರು ಹೇಳ್ತಾರೆ, ನಿಗಮ ಕಲ್ಪ ತರೋರ್ಗಲಿತಂ. ನಿಗಮ ವೇದಗಳು, ಈ ವೇದಗಳೆಂಬಂತಹ ವೃಕ್ಷ, ಆ ವೃಕ್ಷದಿಂದಾಗಿ ಬಂದಿರತಕ್ಕಂತಹದ್ದು. ಅಂತಹ ವೇದವೆಂಬಂತಹ ಕಲ್ಪವೃಕ್ಷ, ಅದರಿಂದ ನಮಗೆ ಸಿಕ್ಕಿರತಕ್ಕಂತಹದ್ದು ಈ ವಿಶೇಷವಾಗಿರತಕ್ಕಂತಹ ಫಲ ಯಾವುದು? ಭಾಗವತ. ಇದು ಯಾರು ಎಲ್ಲಿಂದ ಬಂದದ್ದು ಅಂತ ಕೇಳಿದ್ರೆ, ಫಲವನ್ನು ವಿಶೇಷವಾಗಿ ಸಿಹಿಯಾಗಿರತಕ್ಕಂತಹ ಫಲ ಅಂತ ಅಂದರೆ, ಗಿಳಿ ಏನು ಮಾಡಿದೆ, ಒಂದು ಪೇರಳೆ ಹಣ್ಣು, ಆ ಹಣ್ಣನ್ನು ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ, ಮರದಲ್ಲಿದ್ದರೆ ಗಿಳಿ ಅದನ್ನು ತನ್ನ ಕೊಕ್ಕಿನ ಮೂಲಕವಾಗಿ ಅದನ್ನು ಸ್ವೀಕಾರ ಮಾಡ್ತದೆ. ಅದೇ ರೀತಿಯಾಗಿ ಈ ಫಲ ಇದು ವಿಶೇಷವಾಗಿರತಕ್ಕಂತಹ ಫಲ. ಎಂತಹದ್ದು ಅಂತ ಕೇಳಿದರೆ, ಸುಖ ಮುಖಾತ್. ಇದು ಬಂದಿರತಕ್ಕಂತಹದ್ದು ಎಲ್ಲಿಂದ ಅಂತ ಕೇಳಿದ್ರೆ, ಸುಖ ಮುಖಾತ್, ಶುಕಾಚಾರ್ಯರು ಕೊಟ್ಟಿರತಕ್ಕಂತಹದ್ದು. ಶುಕ ನಮಗೆ ಶುಕಾಚಾರ್ಯರ ಮೂಲಕವಾಗಿ, ಶುಕನ ಮೂಲಕವಾಗಿ, ಅಂದರೆ ಗಿಳಿಗಚ್ಚಿದಂತಹ ಹಣ್ಣು ಅಂತ ಹೇಳ್ತಾರೆ. ಗಿಳಿಗಚ್ಚಿದಂತಹ ಹಣ್ಣು ಯಾಕೆ? ಶುಕನ ಮೂಲಕವಾಗಿ. ವಿಶೇಷವಾಗಿ ಶುಕಾಚಾರ್ಯರು ಅವರು ವೈರಾಗ್ಯ ಶಿಖಾಮಣಿಗಳು. ಅಂತಹ ಶುಕಾಚಾರ್ಯರ ಮೂಲಕವಾಗಿ ಶುಕ ಆ ಗಿಳಿ ಕಚ್ಚಿದಕ್ಕಿರತಕ್ಕಂತಹ ಹಣ್ಣು, ಗಿಳಿ ಕಚ್ಚಿದೆ ಅಂತ ಹೇಳಿದ್ರೆ ಅದರಲ್ಲಿ ವಿಶೇಷವಾಗಿ ಏನಿದೆ ಕೇಳಿದ್ರೆ, ಸ್ವಾದು ಎಂಬಂತಹ ಧರ್ಮ ಬಂದಿದೆ ಅಂತ ಅರ್ಥ. ಸ್ವಾದುತ್ವ ಧರ್ಮ ಆ ಫಲದಲ್ಲಿ ಬಂದಿದೆ ಅಂತ ಅರ್ಥ. ಯಾಕೆ? ಗಿಳಿ ಸುಮ್ಮನೆ ಒಂದು ಫಲವನ್ನು ಕಚ್ಚಲಿಕ್ಕೆ ಹೋಗೋದಿಲ್ಲ. ಗಿಳಿ ಕಚ್ಚಿದೆ ಅಂತ ಹೇಳಿದ್ರೆ, ಗಿಳಿ ಆ ಒಂದು ಒಳ್ಳೆಯ ಹಣ್ಣನ್ನು ಮರಕ್ಕೆ ಹೋಗಿ ಆ ಗಿಳಿ ಕಚ್ಚಿದೆ ಅಂತ ಹೇಳಿದ್ರೆ ಅದರಲ್ಲಿ ಸ್ವಾದುತ್ವವೆಂಬ ಧರ್ಮ ಬಂದಿದೆ ಅಂತ ಅರ್ಥ. ಅದೇ ರೀತಿಯಾಗಿ ಶುಕಾಚಾರ್ಯರು ಈ ಗ್ರಂಥವನ್ನು ಕೊಟ್ಟಿದ್ದಾರೆ. ಯಾಕೆ ಕೇಳಿದ್ರೆ, ಇದರಲ್ಲಿ ಸ್ವಾದುತ್ವ ಎಂಬಂತಹ ಧರ್ಮ ಇದರಲ್ಲಿ ಇದೆ ಅಂತ ಅರ್ಥ. ಆದ್ದರಿಂದ ಸ್ವಾದುತ್ವ ಧರ್ಮೋಪೇತವಾದಂತಹ ಸವಿಯಾಗಿರುವಿಕೆ ಎಂಬಂತಹ ಧರ್ಮ ಇದರಲ್ಲಿ ಉಂಟು ಅಂತಾಯಿತು. ಅದರಿಂದ ಏನಾಯಿತು? ಸುಖ ಮುಖಾತ್ ಅಮೃತದ್ರವ ಸಂಯುತಂ. ಅಮೃತವನ್ನ ಸ್ರವಿಸಿರತಕ್ಕಂತಹದ್ದು. ಅಮೃತವನ್ನ ಇದು ಏನು ಮಾಡುತ್ತೆ ಕೇಳಿದ್ರೆ, ಅಮೃತವನ್ನ ಪೂರ್ಣವಾಗಿ ನಮಗೆ ಕೊಡುವಂತಹದ್ದು.
ಅಮೃತತ್ವವನ್ನು ಕೊಡುವಂತಹದ್ದು, ಅಮೃತವನ್ನು ನೀಡುವಂತಹದ್ದು. ಆದ್ದರಿಂದ ವಿಶೇಷವಾಗಿರ್ತಕ್ಕಂತಹ ಫಲ ಅಂತಾಯಿತು ಭಾಗವತ. ಸರಿ, ಏನು ಮಾಡಿದೆ? ಪಿಬತ ಆರ್ಡರ್. ಇದನ್ನು ಏನು ಮಾಡಬೇಕು ನಾವು? ವ್ಯಾಸರು ಆರ್ಡರ್ ಮಾಡ್ತಾ ಇದ್ದಾರೆ. ಪಿಬತ, ಇದನ್ನು ಕುಡಿಯಬೇಕು. ಅಲ್ಲರಿ, ಕುಡಿಯಬೇಕು ಅಂತ ಹೇಳಿದ್ರೆ ಹೇಗ್ರಿ ಕುಡಿಯುವುದು ಅಂತ ಕೇಳಿದರೆ, ಭಾಗವತವನ್ನು ಕುಡಿಯುವಂತಹ ವಿಧಾನ ಹೇಗೆ ಕೇಳಿದ್ರೆ, ಭಾಗವತ ರಸಾಸ್ವಾದವನ್ನು ಮಾಡುವಂತಹದ್ದೇ ಭಾಗವತದ ಪಾನ ಅಂತ ಅರ್ಥ. ಕುಡಿಯಲಿಕ್ಕೆ ಬೇಕಾದಷ್ಟು ವಸ್ತುಗಳಿದೆ, ಸಿಕ್ಕದ್ದನ್ನು ಕುಡಿಯುತ್ತೇವೆ ನಾವು. ಆದರೆ ಇದು ಆ ರೀತಿಯಾಗಿರತಕ್ಕಂತಹ ಧರ್ಮವುಳ್ಳದ್ದಲ್ಲ. ಇದರಲ್ಲಿ ಕುಡಿಯುವಿಕೆ ಎಂಬಂತಹ ಧರ್ಮ ಇದೆ. ಇದರಲ್ಲಿ ಪಾನ ಮಾಡಲಿಕ್ಕೆ ಯೋಗ್ಯತ ಎಂಬುದು ಇದರಲ್ಲಿ ಉಂಟು. ಹೇಗಿದೆ ಕೇಳಿದರೆ, ಪಿಬಾತ, ಇದನ್ನ ಕುಡಿಯಬೇಕು, ಇದನ್ನ ಸ್ವೀಕಾರ ಮಾಡಬೇಕು. ಇದನ್ನ ನಾವು ಏನು ಮಾಡಬೇಕು? ಅರ್ಥಾನುಸಂಧಾನ ಪೂರ್ವಕವಾಗಿ ಇದನ್ನ ಚಿಂತನೆ ಮಾಡಬೇಕು. ಪಿಬತ ಭಾಗವತಂ, ಏನು ಕೇಳಿದ್ರೆ ಭಾಗವತಂ, ಇದನ್ನ ರಸಂ, ಇದರಲ್ಲಿ ತುಂಬ ರಸಗಳಿದೆ ಅಂತ ಹೇಳ್ತಾರೆ. ಸ್ವಾದು ಎಂಬಂತಹ ರಸ ಇದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಇದರಲ್ಲಿ ಮೋಕ್ಷ ಎಂಬಂತಹ ಯಾವುದ್ಯಾವುದೋ ರಸವನ್ನು ಹೇಳುವಂತಹದ್ದಲ್ಲ, ಇದರಲ್ಲಿ ವಿಶೇಷವಾಗಿ ಮೋಕ್ಷ ಎಂಬಂತಹ ರಸ, ನಮಗೆ ಬೇಕಾಗಿರತಕ್ಕಂತಹ ಮುಖ್ಯವಾಗಿರತಕ್ಕಂತಹ ರಸ ಯಾವುದು ಕೇಳಿದ್ರೆ ಮೋಕ್ಷ. ಅಂತಹ ಮೋಕ್ಷ ಎಂಬಂತಹ ರಸವನ್ನು ಕೊಡಲಿಕ್ಕೆ ಸಾಮರ್ಥ್ಯವುಳ್ಳಂತಹ ಗ್ರಂಥ ಯಾವುದು? ಮೋಕ್ಷವನ್ನು ಕೊಡಲಿಕ್ಕೆ ಸಾಮರ್ಥ್ಯವುಳ್ಳಂತಹ ಕೃತಿ ಯಾವುದು? ಮೋಕ್ಷವನ್ನು ಕೊಡಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಪುರಾಣ ಯಾವುದು? ಭಾಗವತ ಅಂತ ಹೇಳ್ತಾರೆ. ಅಂತಹ ಪಿಬತ ಭಾಗವತಂ ಇದನ್ನು ಕುಡಿಯಬೇಕು. ಹೇಗೆ? ರಸಂ ಆಲಯಂ, ಚೆನ್ನಾಗಿ ರಸವನ್ನು ಕೂಡಿರತಕ್ಕಂತಹದ್ದು. ರಸ ಅದು ಹೇಗೇಗೋ ಇದ್ರೆ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಏನು ಹೇಳ್ತಾರೆ ಕೇಳಿದ್ರೆ, ರಸಭೂರಿತವಾಗಿರತಕ್ಕಂತಹದ್ದು. ರಸಂ ಆಲಯಂ, ಚೆನ್ನಾಗಿ ರಸವನ್ನ ಇರುವಂತಹದ್ದು, ಹೀರ್ಲಿಕ್ಕಾಗುವಂತಹ ರಸ. ಅಂತಹ ರಸಂ ಆಲಯಂ ಯಾರು ಕುಡಿಯಬೇಕು? ರಸಿಕಾಹ. ಯಾರು ಕುಡಿಬೇಕು ಕೇಳಿದ್ರೆ, ಯಾರಿಗೆ ರಸಿಕತೆ ಇದೆ ಅವರು ಕುಡಿಬೇಕು. ಅರಸಿಕೇಶು, ಯಾರಿಗೆ ರಸಿಕತ್ವನೇ ಇಲ್ವೋ ಅವರಿಗೆ ಈ ಗ್ರಂಥವನ್ನ, ಈ ಕೃತಿಯನ್ನ ಕೊಟ್ಟೆವು ಅಂತ ಹೇಳಿದ್ರೆ ಆವಾಗ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಉಪಯೋಗವಿಲ್ಲ. ಅದರಿಂದ ಒಬ್ಬ ಸಂಸ್ಕೃತದಲ್ಲಿ ಒಂದು ಕೃತಿಯಲ್ಲಿ ಹೇಳ್ತಾನೆ, ಏನು ಅಂತ ಕೇಳಿದ್ರೆ, ಅರಸಿಕೇಶು ಕವಿತ್ವ ನಿವೇದನಂ ಶಿರಸಿ ಮಾಲಿಕ 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 ಅಂತ. ಏನು ಕೇಳಿದ್ರೆ ಏನರ್ಥ ಅಂತ ಕೇಳಿದ್ರೆ, ಹಣ್ಣು ಮುದುಕ, ಅವನ ಮುಂದುಗಡೆಗೆ ಒಂದು ಯೌವನ ಭರಿತವಾಗಿರತಕ್ಕಂಥ ಹುಡುಗಿಯನ್ನು ಕೂರಿಸಿಕೊಂಡು ಅವನಿಗೆ ವಿಚಾರವನ್ನು ಹೇಳಿದರೆ ಹೇಗೆ ವ್ಯರ್ಥವೋ ಅದೇ ರೀತಿಯಾಗಿ ಈ ಭಾಗವತ ಯಾರಿಗೆ ಇದರಲ್ಲಿ ಕಿಂಚಿತ್ತೂ ಕೂಡ ಅಪೇಕ್ಷೆ ಇಲ್ಲ, ಕಿಂಚಿತ್ತೂ ಕೂಡ ಇದರಲ್ಲಿ ಅಭಿನಿವೇಶ ಇಲ್ಲ, ಕಿಂಚಿತ್ತೂ ಕೂಡ ಇದರಲ್ಲಿ ಅಧ್ಯಯನ ಮಾಡುವಂತಹದ್ದು, ತಿಳಿದುಕೊಳ್ಳುವಂತಹ ಅಭಿನಿವೇಶ ಇಲ್ಲ ಅಂತ ಆದರೆ ಅಂಥವರಿಗೆ ಇದು ಹೇಳಿದ್ದಲ್ಲ. ಯಾರಿಗೆ ಕೇಳಿದ್ರೆ ಹೇಳ್ತಾರೆ, ಹೇ ರಸಿಕಾ ಭುವಿ ಏ ವರ್ತಂತೆ, ಭೂಮಿಯಲ್ಲಿ ಯಾರು ಇದನ್ನು ತಿಳ್ಕೊಳ್ಬೇಕು ಎಂಬಂತಹ ಪುರುಷಾರ್ಥವನ್ನು ಪಡೆದುಕೊಳ್ಳಬೇಕು ಎಂಬಂತಹ ಉತ್ಕಟವಾಗಿರತಕ್ಕಂತಹ ಇಚ್ಛೆ ಯಾರಿಗಿದೆಯೋ ಅಂಥವರಿಗೆ ಇದು ಇರುವಂತಹದ್ದು. ಮತ್ತೆ ಹೇಳ್ತಾರೆ, ಭುವಿ ಭಾವುಕಾಹ, ಭಾವನೆ ಬೇಕು. ದೇವರಲ್ಲಿ ಕಿಂಚಿತ್ತೂ ಕೂಡ ಭಾವನೆ ಇಲ್ಲ. ನಾಸ್ತಿಕನನ್ನು ಕೂರಿಸಿಕೊಂಡು ಭಾಗವತವನ್ನು ಹೇಳ್ತೇನೆ ಅಂತ ಹೇಳಿದ್ರೆ ವ್ಯರ್ಥವಾದಂತಹ ಚಿಂತನೆ, ವ್ಯರ್ಥವಾಗಿರತಕ್ಕಂತಹ ಪ್ರಯತ್ನ. ಅದೇ ರೀತಿಯಾಗಿ ಇಲ್ಲಿ ಈ ಕೃತಿ ಯಾರಿಗೋಸ್ಕರವಾಗಿ ಕೇಳಿದ್ರೆ, ಭುವಿ ಭಾವುಕಾಹ, ಯಾರು ಭಾವುಕರಿದ್ದಾರೆ, ಯಾರು ರಸಿಕರಿದ್ದಾರೆ ಅಂಥವರಿಗೆ ಇದು ಇರುವಂತಹದ್ದು. ಅಂಥವರು ಇದನ್ನ ಸ್ವೀಕಾರ ಮಾಡಬೇಕು ಎಂಬುದಾಗಿ ಹೇಳ್ತಾರೆ.
ಇದರಲ್ಲಿ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ. ವೇದ್ಯಂ ವಾಸ್ತವ ವಸ್ತು, ಇದರಲ್ಲಿ ವೇದ್ಯಂ ವಾಸ್ತವ, ಎಲ್ಲೋ ಹೇಳಿದ್ದನ್ನ ಯಾರೋ ಹೇಳಿದ್ದನ್ನು ಹೇಳಿ ಹೊರಟದ್ದಲ್ಲ, ಅಜ್ಜೀಪತೆಯನ್ನು ಹೇಳಿ ಹೊರಟಿದ್ದಲ್ಲ. ಇದು ನಮಗೆ ಏನಾಗ್ತಿದೆ ಕೇಳಿದ್ರೆ ಭಾಗವತ, ಮಹಾಭಾರತ, ರಾಮಾಯಣ ಇದೆಲ್ಲವೂ ಕೂಡ ಗೊಡ್ಡು ಪುರಾಣ, ಇಲ್ಲ ಅಂತಾದರೆ ಅಜ್ಜಿ ಪುರಾಣ. ಇದೆಲ್ಲ ಯಾರು ಕೇಳಬೇಕು ಕೇಳಿದ್ರೆ ರಿಟೈರ್ಡ್ ಆದ್ಮೇಲೆ ಕೇಳಬೇಕು, ಇಲ್ಲ ಅಂತಾದರೆ ಸಾಯ್ಲಿಕ್ಕೆ ಹೋಗುವವರು ಕೇಳಬೇಕು ಅಂತ ಆ ರೀತಿಯಾಗಿ ಆಗಿದೆ. ಆದರೆ ಇದರನ್ನ ಕೇಳಬೇಕಾಗಿರತಕ್ಕಂತಹ ವಾಸ್ತವವಾದಂತಹ ವಿಚಾರ ಯಾರು ಕೇಳಿದ್ರೆ ಯಾರಿಗೆ ಇದರಲ್ಲಿ ಭಗವಂತನಲ್ಲಿ ತಿಳ್ಕೊಳ್ಬೇಕು, ಭಗವಂತನನ್ನ ವಿಶೇಷವಾಗಿ ಚಿಂತನೆ ಮಾಡಬೇಕು ಎಂಬಂತಹ ಅಭಿನಿವೇಶ ಯಾರಿಗಿದೆಯೋ ಅಂಥವರಿಗೆ ಇದು ಇರುವಂತಹದ್ದು. ಆದ್ದರಿಂದ ವೇದ್ಯಂ ಇದು ತಿಳ್ಕೊಳ್ಳಿಕ್ಕೆ ಯೋಗ್ಯವಾಗಿರತಕ್ಕಂತಹದ್ದು. ವೇದ್ಯಂ ವಾಸ್ತವಂ, ಇದರಲ್ಲಿ ಅಜ್ಜಿ ಪುರಾಣವನ್ನು ಹೇಳಲಿಕ್ಕೆ ಹೊರಟಿದ್ದಲ್ಲ. ಮತ್ತೇನು ಕೇಳಿದ್ರೆ ವಿಶೇಷವಾಗಿ ವೇದವ್ಯಾಸರ ಭಗವಂತನ ಜಗತ್ತಿನ ಏನು ವಿಚಾರಗಳನ್ನು, ಜಗತ್ತು ಇದೆ, ಜಗತ್ತಿನಲ್ಲಿ ಭಗವಂತ ಏನನ್ನು ಸೃಷ್ಟಿ ಮಾಡಿದ್ದಾನೆ, ಅದೇ ರೀತಿಯಾಗಿ ಭಕ್ತರ ವಿಶೇಷವಾಗಿರತಕ್ಕಂತಹ ಚಿಂತನೆಗಳನ್ನು, ವಿಶೇಷವಾಗಿರತಕ್ಕಂತಹ ಒಂದು ಇತಿಹಾಸವನ್ನು ನಮಗೆ ತಿಳಿಸಲಿಕ್ಕೆ ಹೊರಟಿರತಕ್ಕಂತಹದ್ದು ಭಾಗವತ. ಆದ್ದರಿಂದ ವೇದ್ಯಂ ವಾಸ್ತವ ವಸ್ತು ಶಿವಸ್ತು ಶಿವದಂ, ಇದನ್ನು ಯಾರು ಕೇಳಬೇಕು? ರಸಿಕಾಹ ವಿಭಾವುಕ, ಯಾರಿಗೆ ಭಾಗವತದಲ್ಲಿ ಅಭಿನಿವೇಶ ಇದೆ, ಯಾರಿಗೆ ಭಾಗವತವನ್ನು ಕಂಡ್ರೆ ವಿಶೇಷವಾಗಿರತಕ್ಕಂತಹ ಆಸಕ್ತಿ ಇದೆ, ಅಂಥವರಿಗೆ ಇದು ಹೊರಟಿರತಕ್ಕಂತಹದ್ದು ಎಂಬುದನ್ನು ಇದನ್ನ ಭಾಗವತದಲ್ಲಿ 2ನೆಯ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಮುಹುರಹೋ ರಸಿಕಾಹ ಭವಿಭಾವುಕಾಹ, ಇಂತಹ ವಿಶೇಷವಾಗಿರತಕ್ಕಂತಹ ಭಾಗವತವನ್ನು ಚಿಂತನೆ ಮಾಡಿ ಎಂಬುದಾಗಿ ಹೇಳ್ತಾರೆ. ಯಾರು ನಮ್ಮ ತನಕ ಬಂದದ್ದು ಹೇಗೆ? ಇದು ಮುಂದೆ ಇತ್ತು, ವ್ಯಾಸರು ನಮಗೆ ಕೊಟ್ಟರು, ವ್ಯಾಸರಿಂದ ನಮಗೆ ಬರಬೇಕಲ್ವಾ? ವ್ಯಾಸರು ಮಾಡಿದ್ದನ್ನು ನಮ್ಮಲ್ಲಿಯ ತನಕ ತಲುಪಿಸಲಿಕ್ಕೆ ಒಂದು ಮಧ್ಯದಲ್ಲಿ ಮಧ್ಯವರ್ತಿಗಳು ಬೇಕಲ್ವ? ಆ ವಿಚಾರವನ್ನು ಹೇಳ್ತಾರೆ. ನೈಮಿಷೇ ಅನಿಮಿಷ ಕ್ಷೇತ್ರೇ ದಶಯಸ್ಸೌನಕಾದಯ ಸತ್ರಂ ಸರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನೈಮಿಷೇ ಅನಿಮಿಷ ಕ್ಷೇತ್ರೇ, ಅದು ಅನಿಮಿಷ ಕ್ಷೇತ್ರ. ಯಾಕೆ ಅನಿಮಿಷ ಕ್ಷೇತ್ರ? ಅನಿಮಿಷರು ಅಂತ ಹೇಳಿದ್ರೆ ಯಾರು ಅಂತ ಕೇಳಿದ್ರೆ ನೈಮಿಷರು, ನೈಮಿಷಾರಣ್ಯದಲ್ಲಿ ಅನಿಮಿಷರು ಇದ್ರು. ಯಾರು ಅನಿಮಿಷರು? ಕಣ್ಣನ್ನು ಮುಚ್ಚದಿರುವವರು. ಯಾರು ಕಣ್ಣನ್ನು ಮುಚ್ಚದಿರುವವರು? ದೇವತೆಗಳು. ದೇವತೆಗಳಿಗೆ ಅನಿಮಿಷರು ಅಂತ ಹೆಸರು. ಕಣ್ಣನ್ನು ಯಾವ ಕಾಲಕ್ಕೂ ಕೂಡ ಅವರು ಮುಚ್ಚೋದಿಲ್ಲ. ಅವರಿಗೆ ಹೆಸರೇ ಅನಿಮಿಷರು ಅಂತ ಅರ್ಥ. ಅಂದರೆ ಒಂದು ಕ್ಷಣವೂ ಕೂಡ ಕಣ್ಣಿನ ರೆಪ್ಪೆಯನ್ನ ಒಂದು ಕ್ಷಣವೂ ಕೂಡ ಅವರು ಮುಚ್ಚೋದೇ ಇಲ್ಲ. ಯಾವತ್ತೂ ಕೂಡ ಕಣ್ಣನ್ನ ತೆರೆದೇ ಇರುವಂಥವರು. ಆದ್ದರಿಂದ ಅವರಿಗೋಸ್ಕರವಾಗಿ ನೈಮಿಷೇ ಅನಿಮಿಷ ಕ್ಷೇತ್ರೇ, ಅನಿಮಿಷರಿಗೋಸ್ಕರವಾಗಿ, ಅಂತಹ ಅನಿಮಿಷರಿಗೋಸ್ಕರವಾಗಿ ಅನಿಮಿಷದ ಕ್ಷೇತ್ರದಲ್ಲಿ ನಾವು ಕೂಡ ಎಚ್ಚರ ಇರಬೇಕು. ಎಲ್ಲರೂ ಎಚ್ಚರ ಇರಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ವಾ, ಯಾರಿಗೆ ನಾವು ಋಷಿಗಳು ಜ್ಞಾನಿಗಳು ಎಲ್ಲಿ ಎಚ್ಚರ ಇರ್ತಾರೆ ಅಲ್ಲಿ ನಾವು ಮಲಗಿರ್ತೇವೆ. ಋಷಿಗಳು ಜ್ಞಾನಿಗಳು ಎಲ್ಲಿ ಮಲಗಿರ್ತಾರೆ ಅಲ್ಲಿ ನಾವು ಎಚ್ಚರ ಇರ್ತೇವೆ. ಕೃಷ್ಣ ಹೇಳುವಂತಹ ಮಾತು ಹೀಗಿದೆ. ಏನು ಅರ್ಥ ಅಂತ ಕೇಳಿದ್ರೆ, ಋಷಿಗಳು ಎಲ್ಲಿ ಎಚ್ಚರ ಇರ್ತಾರೋ ಅಲ್ಲಿ ಸಾಮಾನ್ಯರು ಮಲಗಿರ್ತಾರೆ. ಎಲ್ಲಿ ದೇವರ ವಿಚಾರದಲ್ಲಿ ದೇವತೆಗಳು, ಋಷಿಗಳು, ಜ್ಞಾನಿಗಳು ಎಚ್ಚರವಿರ್ತಾರೆ. ನಾವು ದೇವರ ವಿಚಾರದಲ್ಲಿ ಮಲಗಿರ್ತೇವೆ. ಅದೇ ವಿಚಾರವನ್ನ ನಾವು ಎಲ್ಲಿ ಎಚ್ಚರ ಇರ್ತೇವೆ? ನಾವು ಜಗತ್ತಿನಲ್ಲಿ ಎಚ್ಚರ ಇರ್ತೇವೆ. ನಾವು ಜಗತ್ತಿನ ವಿಚಾರದಲ್ಲಿ, ಜಗತ್ತಿನ ವ್ಯವಸ್ಥೆಯಲ್ಲಿ ನಾವು ಇಲ್ಲಿ ಎಚ್ಚರದಿಂದಿರ್ತೇವೆ. ಆದರೆ ಜ್ಞಾನಿಗಳಿಗೆ ಇಲ್ಲಿ ಕಿಂಚಿತ್ತೂ ಕೂಡ ಎಚ್ಚರವಿರುವುದಿಲ್ಲ. ಹಾಗಿದ್ರೆ ಇದನ್ನ ಯಾರಿಗೋಸ್ಕರ ಹೊರಟಿದ್ದು? ಯಾರು ಇದನ್ನ ಕೇಳಬೇಕು ಅಂತ ಕೇಳಿದ್ರೆ ನಮ್ಮಲ್ಲಿಯ ತನಕ ಬಂದಿರತಕ್ಕಂತಹದ್ದು ಹೇಗೆ ಅಂತ ಕೇಳಿದ್ರೆ, ನೈಮಿಷೇ ಅನಿಮಿಷ ಕ್ಷೇತ್ರೇ ರಸಯ ಶೌನಕಾದಯ, ಸೂತ ಶೌನಕರ ಸಂವಾದದ ಮೂಲಕವಾಗಿ ವಿಶೇಷವಾಗಿ ಹೇಗಿತ್ತು ಅಂತ ಕೇಳಿದ್ರೆ, ಕರ್ಮ ಮತ್ತೆ ಕರ್ಮ, ಅದೇ ರೀತಿಯಾಗಿ ಶಾಸ್ತ್ರ
ಕರ್ಮವನ್ನು ಬಿಟ್ಟು ಶಾಸ್ತ್ರ ಇಲ್ಲ, ಶಾಸ್ತ್ರವನ್ನು ಬಿಟ್ಟು ಕರ್ಮ ಇಲ್ಲ. ಇದೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಅಲ್ಲರಿ ಕರ್ಮವನ್ನು ಬಿಟ್ಟು ಏನಿಲ್ಲ ಅಂತ ಕೇಳಿದ್ರೆ ಹೇಗೆ ಅಂತ ಕೇಳಿದ್ರೆ, ಕರ್ಮವನ್ನು ಮಾಡಿದಾಗ ಕರ್ಮದ ಜೊತೆಗೆ ಕರ್ಮದ ಹಿನ್ನೆಲೆ ಗೊತ್ತಿರಬೇಕು. ಕರ್ಮ ಯಾಕೆ ಮಾಡ್ತಾನೆ? ದೇವತಾ ಯಾಗವನ್ನು ಮಾಡಿದ. ದೇವತಾ ಯಾಗವನ್ನು ಮಾಡಿದಾಗ ದೇವತಾ ಯಾಗ ಯಾಕೆ ಅಂತ ಪ್ರಶ್ನೆ. ಯಾಕೆ ಮಾಡಬೇಕು? ಅದರಿಂದಾಗಿ ಯಾರಿಗೋಸ್ಕರವಾಗಿ ಮಾಡಬೇಕು? ಯಾರು ಅದರಿಂದ ತೃಪ್ತನಾಗ್ತಾನೆ? ಇದೆಲ್ಲವೂ ಕೂಡ ಗೊತ್ತಿರಬೇಕು. ಹಾಗಿದ್ರೆ ಕರ್ಮ, ಅದೇ ರೀತಿಯಾಗಿ ಶಾಸ್ತ್ರ, ಇದೆರಡೂ ಕೂಡ ವಿಶೇಷವಾಗಿ ಒಂದೇ ಜೊತೆಗೇನೆ ಇದು ಹೋಗುವಂತಹದ್ದು. ಅದೇ ರೀತಿಯಾಗಿ ಈ ಸೂತಶೌನಕರು ಹೇಗಿದ್ರು ಕೇಳಿದ್ರೆ, ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರದಮಾಸತ. ಒಂದು ಯಾಗ, ಸತ್ರ ಯಾಗವನ್ನು ಮಾಡ್ತಾರೆ. ಯಾಗ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಅದರಲ್ಲಿ ವಿಶೇಷವಾಗಿ ಅವರು ಭಗವಂತನನ್ನು ತಿಳಿಸ್ಲಿಕ್ಕೋಸ್ಕರವಾಗಿ, ಭಗವಂತನನ್ನು ಜಗತ್ತಿಗೆ ಯಥಾರ್ಥವಾಗಿ ಭಗವಂತನ ತಿಳಿಸಿಕೊಡಬೇಕು ಎಂಬಂತಹ ಇಚ್ಛೆಯಿಂದಾಗಿ ಅವರು ಹೊರಟಿರ್ತಕ್ಕಂತಹದ್ದು. ಏನಾಯಿತು ಅಂತ ಕೇಳಿದ್ರೆ, ಪ್ರಾತಃಸವನವಾಗದೆ, ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ ಮೂರು ರೀತಿಯಾಗಿರತಕ್ಕಂತಹ ಸವನವನ್ನು ಹೇಳ್ತಾರೆ. ಇದು ಸವನ ಅದು ಎಲ್ಲಿರತಕ್ಕಂತಹದ್ದು ಅಂತ ಕೇಳಿದ್ರೆ, ನಮಗೆ ಐತರೇಯ ಉಪನಿಷತ್ತು ಇದನ್ನು ತುಂಬ ವಿಸ್ತೃತವಾಗಿ ಹೇಳಿದೆ. ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ, ಇದು ನಮಗೆ ವಾಜಪೇಯ ಯಾಗ, ಅದೇ ರೀತಿಯಾಗಿ ಇನ್ನಿತರವಾದ ಶ್ರೌತಯಾಗ, ಸ್ಮಾರ್ತಯಾಗ. ಶ್ರೌತಯಾಗದಲ್ಲಿ, ಅದೇ ರೀತಿಯಾಗಿ ಸ್ಮಾರ್ತಯಾಗದಲ್ಲಿ, ಶ್ರುತ್ಯುಕ್ತ ಸ್ಮೃತ್ಯುಕ್ತವಾದಂತಹ ಯಾಗದಲ್ಲಿ ಅಲ್ಲಿ ಏನು ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಇದರಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಸೂತರು ಒಂದು ದಿವಸ ಬರ್ತಾರೆ. ಬಂದಿರತಕ್ಕಂತಹ ಸೂತರನ್ನ ಆಸನ ಕೊಟ್ಟು ಕೂಡಿಸ್ತಾರಂತೆ. ಸೂತರನ್ನ ಶೌನಕರಲ್ಲಿ ಆ ಸೂತ ಶೌನಕರ ಸಂವಾದ ರೂಪಿಯಾಗಿರ್ತಕ್ಕಂತಹ ಈ ವಿಚಾರ ಏನಾಯಿತು ಅಂತ ಕೇಳಿದ್ರೆ, ಸೂತರು ಬಂದಿದ್ದಾರೆ. ಬಂದಿರತಕ್ಕಂತಹ ಸೂತರನ್ನ ಆಸನದಲ್ಲಿ ಅವರನ್ನು ಕುಳ್ಳಿರಿಸಿ ಅವರಿಗೆ ಬೇಕಾಗಿರತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಅವರಿಗೆ ಉಪಚಾರಗಳನ್ನು ನೀಡಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತ ಋಷಿಗಳು. ಏನು ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತ ಕೇಳಿದ್ರೆ, ತ್ವಯಾಕರೋ ಪ್ರಾಣಾನಿ ಸೇತಿಹಾಸಾನಿ ಚಾನಘ ಆಖ್ಯಾತಾನ್ಯಪ್ಯಗೀತಾನಿ ಧರ್ಮಶಾಸ್ತ್ರಾಣಿ ತಾನ್ಯುತ ಯಾನಿ ವೇದ ವಿಧಾನ್ ಶ್ರೇಷ್ಠೋ ಭಗವಾನ್ ಬಾದರಾಯಣ ಅನ್ನೇಚ ಮನೆಯ ಶ್ರೋತ ಪರಾಪರ ವಿದೋ ವೇತ್ತತ್ವಂ ಸೌಮ್ಯದತ್ತದೆ ತತ್ಸರ್ವಂ ವೇತ್ತತ್ವದರ್ಗ್ರಹಾತ್ ಗುರುಯೋ ಸ್ನಿಗ್ಧ ಶಿಷ್ಯಸ್ಯ ಗುರಯೋ ಮುಖ್ಯಮಪ್ಯುತ. ನಮಗೆ ಹೇಳಬೇಕ್ರಿ, ನಮಗೆ ಬೇಕ್ರಿ. ಇದು ಏನು ಬೇಕು ಅಂತ ಕೇಳಿದ್ರೆ ಹೇಳ್ತಾರೆ, ಋಷಿಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಏನು ಪ್ರಾರ್ಥನೆ ಮಾಡ್ತಾರೆ? ತ್ವಯಾ, ನಿನ್ನಿಂದ ಏನು ಇಡೀ ಶೇತಿಹಾದಾನಿ ಚಾನಘ, ಅನಘ, ನೀವು ಎಲ್ಲ ಪುರಾಣ ಇತಿಹಾಸ ಎಲ್ಲವನ್ನೂ ಕೂಡ ಚೆನ್ನಾಗಿ ಇದನ್ನು ಕುಡಿದಿದ್ದೀರಿ, ಇದರ ಪಾನವನ್ನು ಮಾಡಿದ್ದೀರಿ. ಆಖ್ಯಾತಾನಿ ಅಪಿ ಅಧೀತಾನಿ, ನೀವು ಇದನ್ನು ಆಖ್ಯಾತಾನಿ, ನೀವು ಇದನ್ನು ಹೇಳಿದ್ದೀರಿ. ಮತ್ತೆ ಅಷ್ಟು ಮಾತ್ರವಲ್ಲ, ಅಧೀತಾನಿ, ನೀವು ಕೂಡ ಇದನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ದೀರಿ, ಇದನ್ನು ಚೆನ್ನಾಗಿ ನೀವು ಅರಿತುಕೊಂಡಿದ್ದೀರಿ, ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಂಡಿದ್ದೀರಿ. ನೀವೇನು ಮಾಡಬೇಕು ಗೊತ್ತುಂಟ? ಧರ್ಮಶಾಸ್ತ್ರಾಣಿ, ಧರ್ಮಶಾಸ್ತ್ರಗಳು ಏನು ಹೇಳ್ತದೆ ಎಂಬುದನ್ನು ಚೆನ್ನಾಗಿ ನೀವು ತಿಳಿದುಕೊಂಡಿದ್ದೀರಿ. ಅದಕ್ಕೋಸ್ಕರವಾಗಿ ನೀವು ಯಾರಿಂದ ತಿಳ್ಕೊಂಡದ್ದು ಗೊತ್ತುಂಟ? ನೀವು ಬಾದರಾಯಣರ ಮೂಲಕವಾಗಿ, ವಿಶೇಷವಾಗಿ ವೇದವ್ಯಾಸರ ಮೂಲಕವಾಗಿ ಬದರ ವೃಕ್ಷದಲ್ಲಿ ಬದರಿಯಲ್ಲಿ ಇದ್ದುಕೊಂಡು ವಿಶೇಷವಾಗಿ ಸಾಧನೆಯನ್ನು ಮಾಡತಕ್ಕಂತಹ ಬಾದರಾಯಣರು, ವ್ಯಾಸರಿಂದಾಗಿ ನೀವು ಅಧ್ಯಯನವನ್ನು ಮಾಡಿರತಕ್ಕಂತಹದ್ದು. ಅಂತಹ ವ್ಯಾಸ ಶಿಷ್ಯರಾಗಿರತಕ್ಕಂತಹ ನೀವು ನಮಗೆ ಇದನ್ನು ತಿಳಿಸಿಕೊಡಬೇಕು. ಏನು ಕೇಳಿದ್ರೆ, ಅನ್ಯೇಷ ಮನೆಯ ಶ್ರೋತ ಪರಾಪರ ವಿಧೋ, ನಿಮಗೆ ಎಲ್ಲ ವೇದ ವ್ಯತಿರಿಕ್ತವಾದಂತಹ ಪುರಾಣಗಳು, ಶಾಸ್ತ್ರಗಳು, ಇದನ್ನು ಚೆನ್ನಾಗಿ ನೀವು ಅರಿತುಕೊಂಡಿದ್ದೀರಿ. ಯಾರಿಂದ ತಿಳ್ಕೊಂಡದ್ದು? ವೇದವ್ಯಾಸರಿಂದ. ನಿಮಗೆ ವ್ಯಾಸರ ಕರುಣಾಬಲ
ವ್ಯಾಸರ ಕೃಪಾ ಛತ್ರ ನಿಮಗೆ ಚೆನ್ನಾಗಿ ಇದೆ. ವ್ಯಾಸರ ಕೃಪಾ ಛತ್ರದ ಅಡಿಯಲ್ಲಿ ಬಂದಿರತಕ್ಕಂಥವರು ನೀವು. ಆದ್ದರಿಂದ ನೀವು ನಮಗೆ ಇದರ ಯಥಾರ್ಥವಾದಂತಹ ವಿಚಾರಗಳು, ಭಗವಂತನ ವಿಶೇಷವಾಗಿರತಕ್ಕಂತಹ ವಿಚಾರವನ್ನು ನೀವು ನನಗೆ ತಿಳಿಸಿಕೊಡಬೇಕು. ವೇತ್ತತ್ವಂ ಸೌಮ್ಯ, ಹೇ ಸೌಮ್ಯ, ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ನೀವು ನಮಗೂ ಕೂಡ ಭಗವಂತನ ಪ್ರಮೇಯವನ್ನು ನಮಗೆ ತಿಳಿಸಿಕೊಡಬೇಕು. ಇದು ಬ್ರೂಯು ಸ್ನಿಗ್ಧಸ್ಯ, ಸ್ನಿಗ್ಧರಾಗಿ ಗುರುಗಳ ಹತ್ರ ಕೇಳಬೇಕು. ಗುರುಗಳ ಹತ್ರ ಕೇಳುವಾಗ ಹೇಳ್ರಿ ಅಂತ ಹೇಳಿದ್ರೆ ಯಾರು ಹೇಳ್ತಾರೆ? ಯಾರೂ ಹೇಳಲಿಕ್ಕೆ ಹೋಗೋದಿಲ್ಲ. ಸ್ನಿಗ್ಧಸ್ಯ, ಗುರುಗಳನ್ನ ಪ್ರಾರ್ಥನೆ ಮಾಡುವಾಗ, ಗುರುಗಳನ್ನ ಉಪಸತ್ತಿ ಮಾಡುವಾಗ ಹೇಗೆ ಮಾಡಬೇಕು ಕೇಳಿದ್ರೆ, ಗುರುಗಳ ಉಪಸತ್ತಿ ಅದು ಸ್ನಿಗ್ಧಸ್ಯ, ತುಂಬ ಪ್ರೇಮಭರಿತವಾಗಿ, ತುಂಬ ವಿಶೇಷವಾಗಿ ಭಗವಂತನಲ್ಲಿ ಕರುಣದ ಒಂದು ಕರುಣಾಪೂರ್ಣಕವಾಗಿರ್ತಕ್ಕಂತಹ ರೀತಿಯಲ್ಲಿ ನಾವು ಗುರುಗಳ ಉಪಸತ್ತಿಯನ್ನು ಮಾಡಬೇಕು. ಆದ್ದರಿಂದ ಆ ಸ್ನಿಗ್ಧಸ್ಯ ಗುರವೋ ಗುಖ್ಯಮಪ್ಯುತ, ನೀವು ತಿಳ್ಕೊಂಡಿದ್ದೀರಲ್ವಾ, ಅಂತಹ ವಿಚಾರವನ್ನು ನಮಗೆ ತಿಳಿಸಿಕೊಡಬೇಕು ಎಂಬುದಾಗಿ ಹೇಳ್ತಾರೆ. ಇದರಿಂದ ನೀವು ಇದು ಏನು ಕೇಳಿದರೆ ನೀವು ಹೇಳಿ, ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಪುಂಸಾ ಏಕಾಂತದ ಶ್ರೇಯ ತನ್ನ ಶಂಸಿತು ಮರಹತಿ, ಯಾವುದು ಶ್ರೇಯಸ್ಸು, ಯಾವುದನ್ನು ತಿಳ್ಕೊಂಡ್ರೆ ನನಗೆ ಶ್ರೇಯಸ್ಸು ಆಗ್ತದೆ, ಅಂತಹ ವಿಚಾರವನ್ನು ಹೇಳಬೇಕು. ಎರಡಿದೆ, ಉಪನಿಷತ್ತು ಹೇಳಿದ್ರೆ ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡಿದೆ. ಶ್ರೇಯೋ, ಯಾರು ಕೇಳ್ತಾರೆ ಶ್ರೇಯಸ್ಸು ಅಂತ ಕೇಳಿದ್ರೆ, ಶ್ರೇಯಸ್ಸನ್ನು ಕೇಳತಕ್ಕಂಥವನು ಯಾರಿಗೆ ಭಗವಂತನನ್ನು ಬೇಕು ಅವನನ್ನು. ಪ್ರೇಯಸ್ಸನ್ನು ಕೇಳತಕ್ಕಂಥವನು ಯಾರಿಗೆ ಜಗತ್ತು ಬೇಕು ಅವನು ಶ್ರೇಯಸ್ಸು. ಆದ್ದರಿಂದ ಶ್ರೇಯೋ ಪ್ರೇಯ, ಶ್ರೇಯಸ್ಸು ಬೇರೆ ಪ್ರೇಯಸ್ಸು ಬೇರೆ, ಎರಡನ್ನೂ ಕೂಡ. ಅದರಿಂದ ಉಪನಿಷತ್ ಇವರು ಕೇಳಿದ್ದು ಯಾರು? ಶೂತರು ಕೇಳ್ತಾರೆ. ಶೂತರನ್ನು ಕೂಡಿಸಿ ಋಷಿಗಳು ಶೌನಕಾದಿಗಳು ಕೇಳಿದ್ದು ಏನು ಕೇಳಿದ್ರೆ, ಯಾವುದು ನಮಗೆ ತಿಳ್ಕೊಂಡ್ರೆ ಶ್ರೇಯಸ್ಸು, ಯಾವುದನ್ನು ನಾನು ತಿಳ್ಕೊಳ್ಬೇಕು, ಯಾವುದನ್ನು ತಿಳ್ಕೊಂಡ್ರೆ ನನಗೆ ಭಗವಂತನ ಅನುಗ್ರಹವಾಗ್ಲಿಕ್ಕೆ ಸಾಧ್ಯ, ಅಂತಹ ಶ್ರೇಯಸ್ಸಿಗೆ ಕಾರಣವಾಗಿರತಕ್ಕಂತಹದ್ದನ್ನು ನಮಗೆ ಹೇಳಿ ಎಂಬುದನ್ನು ಪ್ರಾರ್ಥನೆ ಮಾಡ್ತಾರೆ. ಆದ್ದರಿಂದ ಅಂತಹ ವಿಶೇಷವಾಗಿರತಕ್ಕಂತಹ ಮೋಕ್ಷಸಾಧನವಾಗಿರತಕ್ಕಂತಹದ್ದನ್ನು ಕೇಳಬೇಕು. ಅಲ್ಲರಿ ಯಾಕ್ರಿ ಕೇಳಬೇಕು ನಾವು? ಬೇಡರಿ ನಮಗಿದೆಲ್ಲ. ರಣಂಕೃತ್ವಾಗೃತಂ ಪಿಬೇತ್ ಹೇಳಿದ್ದಾನಲ್ವಾ, ಸಾಲ ಮಾಡಿ ಆದರೂ ಕೂಡ ತುಪ್ಪ ತಿನ್ನಬೇಕು. ಇದು ನಮ್ಮ ವ್ಯವಸ್ಥೆ. ತುಪ್ಪ ಇಲ್ವಾ ಮನೆಯಲ್ಲಿ? ಬೇಡ, ನಾಳೆ ಬದುಕ್ತೇನೋ ಇಲ್ವೋ ಗೊತ್ತಿಲ್ಲ, ಸಾಲ ಮಾಡಿ ಆದರೂ ಕೂಡ ತುಪ್ಪ ತಿನ್ನಬೇಕು. ಯಾಕೆ ಕೇಳಿದ್ರೆ ಹಿಂದೆ ನಮ್ಮ ವಿಚಾರವನ್ನು ಹೇಳಿಕೊಟ್ಟಿದ್ದಾರೆ. ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾ ಕಲಾವಸ್ಮಿನ್ ಯುಗೇ ಜನಾಃ ಮಂದಾಃ ಸುಮಂದಮತಯಃ ಮಂದಭಾಗ್ಯಾಃ ವಿಪದ್ರುತಾಃ ಭೂರೀಣಿ ಭೂರಿ ಕರ್ಮಾಣಿ ಶೋತವ್ಯಾನಿ ವಿಭಾಗಶಃ ತತಃ ಯತ್ಸಾರಂ ಸಮುದ್ಗೃಹ್ಯ ಮನೀಷಯ ಬ್ರೂಹಿ ಭದ್ರಾಯ ಮೇನ ಭೂತಾನಾಂ ಏನಾತ್ಮ ಸಂಪ್ರಸೀದತಿ. ನಮಗೆ ನಮ್ಮ ವ್ಯವಸ್ಥೆ ಹೇಗೆ ಗೊತ್ತುಂಟ? ಪ್ರಾಯೇಣ ಅಲ್ಪಾಯುಷಃ, ನಾವು ಎಲ್ಲಿಯ ತನಕ ನಮಗೆ ಡೇಟ್ ಆಫ್ ಬರ್ತ್ ಗೊತ್ತುಂಟು, ಡೇಟ್ ಆಫ್ ಡೆತ್ ನಮ್ದು ಯಾವುದು ಅಂತ ಗೊತ್ತಿಲ್ಲ. ಇವತ್ತು ಇದ್ದಾನೆ, ನಾಳೆ ಬೆಳಗ್ಗೆ ಇಲ್ಲ. ಆದ್ದರಿಂದ ಪ್ರಾಯೇಣ ಅಲ್ಪಾಯುಷಃ, ನಮ್ಮ ಆಯುಷ್ಯ ಇದು ಎಷ್ಟು ಅಂತ ಕೇಳಿದ್ರೆ ಅಲ್ಪಾಯುಷ್ಯ. ಯಾವತ್ತು ಗೃಹೀತೈವ ಕೇಶೇಷು ಮೃತ್ಯುನಾ ಧರ್ಮಮಾಚರೇತ್, ಮೃತ್ಯು ತಲೆಯ ಕೂದಲನ್ನ ಹಿಡ್ಕೊಂಡಿದ್ದಾನೆ, ಯಾವಾಗ ಯಾರನ್ನ ಕರೆದುಕೊಂಡು ಹೋಗ್ತಾನೆ ಗೊತ್ತಿಲ್ಲ. ಅದರಿಂದ ಹೇಳತಕ್ಕಂತಹ ಮಾತು ಪ್ರಾಯೇಣ ಅಲ್ಪಾಯುಷ, ತುಂಬ ಚಿಕ್ಕ ಆಯುಷ್ಯ. 60 ವರ್ಷ ಬದುಕ್ತೇನೆ, 70 ವರ್ಷ ಬದುಕ್ತೇನೆ, ಗ್ಯಾರಂಟಿಯೇ ಇಲ್ಲ. ಮನೆಗೆ ಹೊರಗೆ ಹೋದವನು ಮನೆಗೆ ಬರ್ತಾನೆ ಅಂತಲೇ ಗ್ಯಾರಂಟಿ ಇಲ್ಲ. ಆದ್ದರಿಂದ ಅಲ್ಪಾಯುಷಾ ಮರ್ತ್ಯಾ ಕಲಾವಸ್ಮಿನ್ ಯುಗೇ ಜನಾಃ ಮಂದಾಃ. ಮತ್ತೆ ಹೇಳಿದ್ದು ಈಗ ಹೇಳಿದ್ದು ಮುಂದಿನ ಗಳಿಗೆ ಮರ್ತೋಗಿಬಿಡ್ತದೆ ರೀ. ನಮಗೆ ತುಂಬ ಮರೆಯುವಿಕೆ ರೀ, ಶಾರ್ಟ್ ಮೆಮೊರಿ.
ಯಾಕೆ ಹೇಳಿದರೆ ಈಗ ಹೇಳಿದ್ದು ಮತ್ತೆ ಮರ್ತೋಗ್ಬಿಡ್ತದೆ. ಅದಕ್ಕೋಸ್ಕರವಾಗಿ ಮಂದಾಹ ತುಂಬ ಮಂದಮತಿ, ಮಂದಾಹ ಸುಮಂದಮದಯ ಮಂದಭಾಗ್ಯ. ಅಷ್ಟು ಮಾತ್ರವಲ್ಲದೆ ನಮ್ಮ ಭಾಗ್ಯವೂ ಕೂಡ ಮಂದ, ತುಂಬ ಭಾಗ್ಯ ಏನಿಲ್ಲ ನಮ್ಮಲ್ಲಿ, ಮಂದವಾಗಿರತಕ್ಕಂತಹ ಭಾಗ್ಯ. ಅಷ್ಟು ಮಾತ್ರವಲ್ಲ, ಮತ್ತೆ ಪುನಃ ನಮ್ಮದನ್ನ ನಮಗೆ ಪೂರ್ಣವಾಗಿ ನಮಗೆ ಕೊಟ್ಟಿದ್ದಾರೆ. ಶಾಸ್ತ್ರ ಶ್ರವಣ ಮಾಡ್ಲಿಕ್ಕೆ ಹೋದ್ರೆ, ಶಾಸ್ತ್ರವನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋದ್ರೆ ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶ. ಇಲ್ಲರಿ ವಿದ್ಯಾಪೀಠಕ್ಕೆ ಹೋಗಬೇಕು, ಮನೆ ಬಿಡಬೇಕು, ಅಪ್ಪ ಅಮ್ಮನ ಬಿಡಬೇಕು, ಅಲ್ಲಿ ಹೋಗಿ 12 ವರ್ಷ 13 ವರ್ಷ 15 ವರ್ಷ ಅಷ್ಟು ವರ್ಷ ಬೇರೆ ಅಧ್ಯಯನ ಮಾಡಬೇಕು, ಮನೆಗೆ ಬಂದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದಷ್ಟು ಚಿಂತನೆಗಳು. ಆದ್ರಿಂದಾಗಿ ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ತಿಳ್ಕೊಳ್ಳಿಕ್ಕೆ ತುಂಬ ಇದರಿ. ನಿಮ್ದನ್ನೇ ಒಂದು ಕೇಳ್ಕೊಂಡು ಕೂತ್ಕೊಂಡ್ರೆ ಯಾರೀ ಕೇಳೋದು ಈ ಪುರಾಣವನ್ನ? ಬೇಡ. ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಸ, ತಿಳ್ಕೊಳ್ಳಿಕ್ಕೆ ಬೇಕಾದಷ್ಟುಂಟು. ಅದಸ್ಸಾದೋತ್ರ ಸಾರ. ನೀವೇನು ಮಾಡಿ ಗೊತ್ತುಂಟು? ನಮಗೆ ಸಾರವನ್ನು ಕೊಡ್ರಿ. ಯಾವುದು ನಮಗೆ ಎಸೆನ್ಸ್ ಮುಖ್ಯ. ಅಂಗಡಿಗೆ ಹೋಗ್ತೇವೆ, ಫ್ರೂಟ್ಸ್ ಅನ್ನು ತೆಗೆದುಕೊಳ್ಳೋಕ್ಕಿಂತ ರಸ ಇದ್ದರೆ ಕೊಡ್ರಿ ಸಾಕು ನಮಗೆ. ಕಬ್ಬು ತಿನ್ಲಿಕ್ಕೆ ಆಗೋದಿಲ್ಲ ರೀ. ಕಬ್ಬನ್ನ ಮೆಷಿನಿಗೆ ಹಾಕಿ ಕಬ್ಬಿನ ರಸವನ್ನು ಕೊಟ್ಟು ಬಿಡಿ, ಕುಡಿದು ಬಿಡ್ತೇವೆ, ಸುಲಭ. ಇದನ್ನ ಕಚ್ಚಬೇಕು, ಪುನಃ ಸಿಪ್ಪೆ ತೆಗಿಬೇಕು, ಪುನಃ ಅಗಿಬೇಕು, ಹಲ್ಲು ಗಟ್ಟಿ ಇಲ್ಲ, ಪುನಃ ಹಲ್ಲಿಗೋಸ್ಕರವಾಗಿ ಡಾಕ್ಟರ್ ಹತ್ರ ಹೋಗಬೇಕು, ಡೆಂಟಿಸ್ಟ್ ಅನ್ನ ಅಲ್ಲಿ ಪುನಃ ಒಂದಷ್ಟು ಸಮಸ್ಯೆಗಳು, ಬೇಕಾದಷ್ಟು ಸಮಸ್ಯೆಗಳುಂಟು. ಪುನಃ ಇಷ್ಟೆಲ್ಲ ಇಟ್ಟುಕೊಂಡು ನೀವು ಸುಲಭದಲ್ಲಿ ನಮಗೆ ರಸವನ್ನು ತೆಗೆದುಕೊಟ್ರೆ ನೀವು ಮಿಷಿನಿಗೆ ಹಾಕಿ ರಸವನ್ನು ತೆಗೆದುಕೊಟ್ಟಿದ್ರೆ ಕುಡಿದು ಬಿಡ್ತೇವೆ, ಮುಗಿಯಿತು. ನೀವು ಇದನ್ನು ನಮಗೆ ಬಾಯಿಗೆ ಹಾಕಿ ಅದನ್ನು ಕಚ್ಚಿ ಅದೆಲ್ಲ ಸಾಧ್ಯವೇ ಇಲ್ಲ. ಸುಲಭದಲ್ಲಿ ಏನಾದರೂ ಇದ್ರೆ ಹೇಳಿ. ಭೂರೀಣಿ ಭೂರಿ ಕರ್ಮಾಣಿ ಅದೋತ್ರ ಸಾರ ಭಾಗ ಇದ್ರೆ ಕೊಡಿ, ಏನಾದರೂ ಎಸೆನ್ಸ್ ಇದ್ರೆ ಕೊಡಿ ಸಾಕು, ಕುಡಿಯಲಿಕ್ಕೆ ಸುಲಭ ಆಗಬೇಕು. ಅದರಿಂದ ಸಮುದ್ರಕ್ಕೆ ಮನೀಷಯ ಬ್ರೂಹಿ ಭದ್ರಾಯ ಭೂತಾನ ಏನಾತ್ಮಾಸು ಪ್ರಸಿದ್ಧತೆ. ಇದರಿಂದ ಯಾರು ಪ್ರಸಿದ್ಧನಾಗಬೇಕು? ಭಗವಂತ ನಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡಬೇಕು. ಆದ್ದರಿಂದ ಅಂತಹದ್ದು ಏನಾದರೂ ಸುಲಭದಲ್ಲಿ ತಿಳ್ಕೊಳ್ಳಿಕ್ಕಾಗುವುದಿದ್ರೆ ಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಇಂತಹ ವಿಶೇಷವಾಗಿರತಕ್ಕಂತಹ ಚಿಂತನೆಯನ್ನ ಮುಂದೆ ಮಾಡೋಣ ಅಂತ ಹೇಳುವಲ್ಲಿ ಭಗವತ್ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷವರ್ಜಿತ ವೇದಾಮೃದೇವಾಲಂ ವಿಷ್ಣುರಮೇ ಪರಮಸ್ವರತು. ಶ್ರೀಕೃಷ್ಣಾರ್ಪಿತಮಸ್ತು.